ಇವತ್ತಿನ ರೆಸಿಪಿಲಿ ನೀರು ದೋಸೆ ಮಾಡಿ ಸುಕ್ಕ ಮಾಡೋಣ ಅಂಥೇಳಿ. ನೀರು ದೋಸೆ ಮಾಡೋಕ್ಕೆ ಸೊಸೈಟಿ ಅಕ್ಕಿನ 4 ಸತಿ ವಾಶ್ ಮಾಡಿ 5ನೇ ಸತಿ ನೀರು ಹಾಕಿಟ್ಟಿದ್ದೀನಿ. ಇದು 1 ಅವರ್ ನಮಗೆ ಕ್ರಿಸ್ಪಿ ಆಗಬೇಕು, ಹಾಗಾಗಿ 1 ಅವರ್ ನೆನೆಸ್ತೀನಿ ಸಾಕು. ನಮಗೆ ಸಾಫ್ಟ್ ಆಗಬೇಕು ಅಂದರೆ ಒಂದು ನೈಟ್ ನೆನೆಸಿ ಬೆಳಿಗ್ಗೆ ಮಾಡ್ಬೋದು. ಇನ್ನು ಸಂಜೆ ಹೊತ್ತು ಮಾಡಬೇಕು ಅಂದರೆ ಒಂದು 4 ಗಂಟೆಗೆ ನೆನೆಸ್ಬಿಟ್ರೆ ಒಂದು 8 ಗಂಟೆ ಹೊತ್ತಿಗೆ ಮಾಡ್ಬೋದು. ಜಾಸ್ತಿ ನೆನೆಸಿದಷ್ಟು ಸಾಫ್ಟ್ ಆಗುತ್ತೆ. ನಮಗೆ ಕ್ರಿಸ್ಪಿ ಆಗಬೇಕು, ಹಾಗಾಗಿ 1 ಅವರ್ ನಾನು ನೆನೆಸ್ತೀನಿ. ಚಿಕನ್ ಸುಕ್ಕ ಮಾಡೋಕ್ಕೆ ಈಗ ಮಸಾಲೆ ಪುಡಿ ಮಾಡ್ಕೋಬೇಕು. ನಮಗೆ ಖಾರ ಜಾಸ್ತಿ ಬೇಡ, ಇಷ್ಟು ಮೆಣಸು ಹಾಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಡ್ರೈ ರೋಸ್ಟ್ ಮಾಡಬೇಕು, ಎಣ್ಣೆ ಹಾಕಬಾರ್ದು. ದೊಡ್ಡ ಉರಿಲಿ ಇಡಬಾರ್ದು, ಚಿಕ್ಕ ಉರಿಲೇ ರೋಸ್ಟ್ ಮಾಡಬೇಕು. ಇದು ಜಾಸ್ತಿ ಸೀದೋಗ್ಬಾರ್ದು, ಕಪ್ಪಾದರೆ ಟೇಸ್ಟ್ ಬೇರೆ ಥರ ಬರುತ್ತೆ. ಇವಾಗ ಇಷ್ಟು ಸಾಕು, ತೆಗಿತೀನಿ. ಇವಾಗ 3 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಮೆಂತೆ, ಚಕ್ಕೆ ಲವಂಗ ಎಲ್ಲ ಇಷ್ಟು, ಮೊಗ್ಗು ಒಂಚೂರು ಹಾಕ್ತೀನಿ. ಜಾಸ್ತಿ ಹಾಕಿದ್ರೆ ಸ್ಮೆಲ್ ಅದರದ್ದೇ ಸ್ಮೆಲ್ ಬರುತ್ತೆ, ಹಾಗಾಗಿ. ಅದ್ರ ಜೊತೆ 2 ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನು ಸೋಂಪು, ಇದಿಷ್ಟು ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ತೀನಿ. ಇಷ್ಟು, ಒಂದು ಬೆಳ್ಳುಳ್ಳಿ ಇನ್ನೊಂದು 4 ಜಾಸ್ತಿ ಹಾಕ್ತೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಎಸ್ಲು. ಕಾಳು ಮೆಣಸು ಹಾಕಬೇಕು. ಕಾಳು ಮೆಣಸಿಂದು ಪುಡಿ ಇದೆ, ಖಾಲಿ ಆಗಿದೆ, ಹಾಗಾಗಿ ಪುಡಿ ಹಾಕ್ತೀನಿ ನಾನು ಇವಾಗ. ಒಂದು 2 ಸೆಕೆಂಡ್ ಈಗ ರೋಸ್ಟ್ ಮಾಡಿದ್ರೆ ಆಯಿತು. ಪುಡಿ ಅಲ್ವಾ, ಈಗ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ. ಇವಾಗ ಸ್ವಲ್ಪ ಗಸಗಸೆ ಹಾಕೊಳ್ತೀನಿ. ಇವಾಗ ಸಾಕು, ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನೋಡಿ, ಈ ಮಿಕ್ಸಿ ಜಾರಿಗೆ ಸ್ವಲ್ಪ ಹುಳಿ ಹಾಕಿ ಇದೀಗ ನೀರು ಹಾಕಿ ಪುಡಿ ಮಾಡ್ಕೊ ಬರಬೇಕು. ಪುಡಿ ಮಾಡ್ತೀನಿ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ತೀನಿ. ಸಾಕು. ಇವಾಗ ಈರುಳ್ಳಿ ಕಟ್ ಮಾಡಿದ್ದೆ 2, ಅದು ಹಾಕ್ತೀನಿ. ಅದಕ್ಕೆ ಕರಿಬೇವು ಹಾಕ್ತೀನಿ. ಈಗ ಇದು ಫ್ರೈ ಮಾಡ್ಕೊಳ್ಳೋಣ. ಸಣ್ಣೂರಿಲೇ ಫ್ರೈ ಮಾಡಬೇಕು. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಆಗಿದೆ. ಇದಕ್ಕೀಗ ಚಿಕನ್ ಹಾಕೊಳ್ಳೋಣ. ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ತೀನಿ.
ಈಗ ಇದನ್ನ ಕಲಿಸ್ಬೇಕು. ಇದು ಕಲಸಿ ಆಗಿದೆ. ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡೋಣ. ಒಂದು ಪಾತ್ರೆಗೆ ಈಗ ತೆಂಗಿನಕಾಯಿ ಹಾಕಿ ಫ್ರೈ ಮಾಡಬೇಕು. ಈ ತೆಂಗಿನಕಾಯಿ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಈ ಕೈ ಆಡಿಸ್ತಾ ಇರಬೇಕು ಒಂದು 5 ನಿಮಿಷ. ಇದಿಷ್ಟು ಸಾಕು. ಈಗ ಇದು ಕುದೀತಾ ಇದೆ. ಇವಾಗ ಪುಡಿ ಮಾಡಿರೋ ಮಸಾಲೆ ಹಾಕೋಣ. ನೋಡಿ ಇವಾಗ ಇಷ್ಟಾಗಿದೆ. ಇವಾಗ ತೆಂಗಿನಕಾಯಿ ತುರಿ ಹಾಕೋಣ. ಇದು ಸುಕ್ಕ. ಸ್ವಲ್ಪ ಅದರಲ್ಲೇ ಬೇಯಲಿ ತೆಂಗಿನಕಾಯಿ ಎಲ್ಲ. ನೆಕ್ಸ್ಟ್ ನೀರು ದೋಸೆ ಮಾಡ್ತೀನಿ. ಇವಾಗ ನೀರು ದೋಸೆ ಮಾಡೋಕ್ಕೆ ಅಕ್ಕಿ ರುಬ್ಬೇಕೀಗ. 1 ಗಂಟೆ ಆಗಿದೆ. ನೀರೆಲ್ಲ ಬಸ್ತಾಯಿತು. ಅಕ್ಕಿ ಹಾಕೊಳ್ಳೋಣ. ನೆನೆಸಿರೋ ಅಕ್ಕಿ ಇದಕ್ಕೆ ಜಾಲಿಗೆ ಹಾಕಿ ಆಯಿತು. ಈಗ ಅನ್ನ ಏನೂ ಹಾಕಬಾರ್ದು, ತೆಂಗಿನಕಾಯಿ ತುರಿ ಹಾಕಬೇಕು. ಇದಕ್ಕೆ ಒಂದು ಬೌಲ್ ಹಾಕ್ತೀನಿ. ತೆಂಗಿನಕಾಯಿ ಹಾಕಿದ್ಮೇಲೆ ಈಗ ರುಬ್ಕೊಳ್ತೀನಿ. ಇವಾಗ ಇದು ನೈಸಾಗಿ ರುಬ್ಬಿ ಆಗಿದೆ. ಇದಕ್ಕೆ ಇವಾಗ ನೀರು ಮಿಕ್ಸ್ ಮಾಡಬೇಕು. ಈ ಜಾರಲ್ಲಿ ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಇದು ನೀರು ಕಲಿಸ್ಬೇಕು. ಎಷ್ಟು ನೀರಾಗುತ್ತೆ ಅಂದರೆ ಗೊತ್ತಿದ್ದವರು ನೀರಾಗಿ ಇದು ಮಾಡ್ಬೋದು. ಯಾರಿಗೆ ಮಾಡೋಕ್ಕೆ ಬರಲ್ಲ ಸ್ವಲ್ಪ ದಪ್ಪಕ್ಕೆ ಮಾಡ್ಕೋಬೋದು. ನೋಡೋಣ ಇವಾಗ ಆಗಿದೆ ಅಂತ. ಹಾಂ, ಆಗಿದೆ. ಕ್ಲೋಸ್ ಮಾಡಿ ಹೀಗೆ ಹಾಕಬೇಕು. ಇವಾಗ ಮತ್ತೆ ಆಯಿಲ್ ಹಾಕೋಣ. ಒಂದೊಂದು ಸೈಡ್ ದಪ್ಪ ಬಂದಿದೆ, ಒಂದೊಂದು ಸೈಡ್ ತೆಳು ಬರಬೇಕು. ಅಂದರೆ ಉಯ್ಯೋ ಇದರಲ್ಲಿ ಇರೋದು. ನಾನು ಮಾಡಿದೆ ತುಂಬ ಟೈಮ್ ಆಯ್ತಲ್ವಾ, ಹಾಗಾಗಿ ಆ ಥರ ಬರ್ತಾಯಿದೆ. ಇನ್ನೂ ಸ್ವಲ್ಪ ನೀರು ಹಾಕಿದರೆ ಇನ್ನೂ ಚೆನ್ನಾಗಿ ಬರೋದು. ಆದರೆ ಎತ್ತಕ್ಕಾಗಲ್ಲ ಅಂತ, ಅಂದರೆ ಇದು ದೋಸೆ ಇದರಲ್ಲಿ ಎತ್ತಕ್ಕಾಗಲ್ಲ ಅಂತ. ಈಗ ನೋಡೋಣ, ಆಗಿದೆ. ಹೀಗೆ ಬರಬೇಕು. ಇವಾಗ ಬಂತಲ್ಲ, ಹೀಗೆ ಬರಬೇಕು. ನೋಡಿ ಸುಕ್ಕ ದೋಸೆ ಎಷ್ಟು ತೆಳು ಬಂದಿದೆ ಅಂತ.
ಇದೇ ಥರ ಮಾಡಿದ್ರೆ ನೀರು ದೋಸೆ. ಸ್ವಲ್ಪ ಇನ್ನೂ ತೆಳು ಮಾಡ್ಬೋದು, ಆದರೆ ನಾನು ಅದರಲ್ಲಿ ತವದಲ್ಲಿ ಹೇಳ್ತಾ ಇರಲಿಲ್ಲ, ಹಾಗಾಗಿ ದಪ್ಪ ದಪ್ಪ ಮಾಡಿದ್ದೀನಿ ನೀರು ದೋಸೆ. ನೀವು ಒಂದ್ಸತಿ ಟ್ರೈ ಮಾಡಿ, ಟೇಸ್ಟ್ ನೋಡಿ ಹೇಳಿ. ನೀರು ದೋಸೆ ಸುಕ್ಕ ಹೇಗಿದೆ? ಚೆನ್ನಾಗುಂಟಾ? ದೋಸೆ ಹೇಗಿದೆ? ನಿಂಗೆ ಸುಕ್ಕ ಬೇಡ? ಯಾಕೆ? ಖಾರ ಆಗಿದೆಯಾ ನಿಂಗೆ? ಸುಕ್ಕ ತಿನ್ಬೇಕು ಮಗನೇ, ಚಂದ ಇದೆ. ಬರೀ ದೋಸೆ ತಿಂತೀಯ ನೀನು? ದೋಸೆ ಚೆನ್ನಾಗಿದೆಯಾ?